ಸ್ಥಳಕ್ಕೆ ಈಗ ಎಚ್.ಡಿ. ರೇವಣ್ಣ ಅವರು ಬಂದಿದ್ದಾರೆ. ಮತ್ತೊಂದೆಡೆ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಚಾಲಕ ಕುಡಿದು ಲಾರಿ ಚಾಲನೆ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪ ಮಾಡಿದ್ದಾರೆ. ಚಾಲಕ ಕುಡಿದು ಲಾರಿ ಚಾಲನೆ ಮಾಡಿದ್ದಾನೆ, ಇದೇ ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಲಾರಿ ಚಾಲಕ ಕುಡಿದ ಮತ್ತಿನಲ್ಲಿ ಲಾರಿ ಚಾಲನೆ ಮಾಡಿದ್ದಾನೆ. ಅತಿ ವೇಗವಾಗಿ ಲಾರಿ ಚಾಲನೆ ಮಾಡಿದ್ದು ಅಪಘಾತಕ್ಕೆ ಕಾರಣ ಆಗಿದೆ. ಅದರಲ್ಲೂ ಲಾರಿ ಚಾಲಕ ಕುಡಿದು ಲಾರಿ ಚಾಲನೆ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಆರೋಪ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಮಾಡಿದ್ದಾರೆ. ಇನ್ನು ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಬೇಕಾಗತ್ತೆ. ಲಾರಿ ಚಾಲಕ ಕುಡಿದು ಮತ್ತಿನಲ್ಲಿ ಲಾರಿ ಚಾಲನೆ ಮಾಡ್ತಾ ಇದ್ನ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿ ಕೊಟ್ಟಾಗ ಗೊತ್ತಾಗತ್ತೆ. ಮತ್ತೊಂದೆಡೆ ಎಚ್.ಡಿ. ರೇವಣ್ಣ ಅವರು ಲಾರಿ ಚಾಲಕ ಕುಡಿದಿದ್ದ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಅನೇಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿರೋರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಬೇಕು, ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರ ನೀಡಬೇಕು ಅಂತ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಸಾರ್ವಜನಿಕರು ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಈ ರಸ್ತೆ ದಾಟಬೇಕಾದ್ರೆ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಜೀವ ಕೈಯಲ್ಲಿ ಹಿಡಿದು ನಾವು ಈ ರಸ್ತೆಯನ್ನು ದಾಟ್ತೀವಿ. ಪ್ರತಿ ಬಾರಿ ಇಲ್ಲಿ ಅಪಘಾತಗಳಾಗತ್ತೆ. ಆದರೂ ಕೂಡ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡುವಂತಹ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ರು. ರಾಜಕೀಯ ಬೇಡ, ಸತ್ತಿರೋರು ರೈತರ ಮಕ್ಕಳು, ಬಡವರ ಮಕ್ಕಳು ಅಂತ ಸಾರ್ವಜನಿಕರು ದುಃಖದ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಈ ನಡುವೆ ಅಪಘಾತಕ್ಕೆ ಕಾರಣ ಕುಡಿತ ಆಗಿರಬಹುದು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಆರೋಪ ಮಾಡಿದ್ದಾರೆ. ಯಾಕಂದರೆ ದೃಶ್ಯಾವಳಿಯಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಈ ಅಪಘಾತ ಸಂಭವಿಸಿರುವಂಥದ್ದು ಒಂದು ಲಾರಿ ಚಾಲಕ ಬೇಕಂತಲೇ ಈ ಅಪಘಾತ ಮಾಡಿರಬಹುದು, ಅಥವಾ ಕುಡಿದ ಮತ್ತಿನಲ್ಲಿ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈಗ ಸ್ಥಳಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡು ಮಾತನಾಡಿದ್ದಾರೆ. ಅಪಘಾತಕ್ಕೆ ಏನು ಕಾರಣ ಆಯಿತು ಗೊತ್ತಾಗಿದೆಯಾ, ಹೇಗೆ ಅಂತ? ಸಂತೋಷ್, ಈಗಾಗಲೇ ಸಾಕಷ್ಟು ತನಿಖೆಯನ್ನು ಪೊಲೀಸರು ಮಾಡ್ತಾ ಇರುವಂತದ್ದು. ಗಣಪತಿ ವಿಸರ್ಜನೆ ವೇಳೆ ಈ ನಡೆದಂತಹ ದುರ್ಘಟನೆಗೆ ಸಾಕಷ್ಟು ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಗ್ರಾಮದ ಯುವಕರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. 7ರಿಂದ 8ಕ್ಕೂ ಹೆಚ್ಚು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆ ಬಲಭಾಗದಲ್ಲಿ ಬರ್ತಾ ಇರ್ತಕ್ಕಂತಹ ಲಾರಿ ಏನಿದೆ, ಲಾರಿ ಏಕಾಏಕಿ ಡಿವೈಡರ್ ಮೇಲೆ ನುಗ್ಗಿದಂತಹ ಸಂದರ್ಭದಲ್ಲಿ ಘಟನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿನ ಸ್ಥಳೀಯರು, ಹಿರಿಯ ವಕೀಲರು, ಜೊತೆಗೆ ಅವರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವರು ನೇರವಾಗಿ ಮಾತನಾಡ್ತಾರೆ. ಸಂತೋಷ್, ಅವ್ರಿಗೂ ನಮ್ಮ ದೂರವಾಣಿಯನ್ನು ಕೂಡ ಕೊಡ್ತೀವಿ, ಮಾತನಾಡ್ಬೋದು ಸಂತೋಷ್. ಮಾತನಾಡಿ ಸರ್. ನಮಸ್ಕಾರ, ಹೇಳಿ ಸರ್. ಹೇಗಾಯ್ತು ಇದು ಅಪಘಾತ, ನೋಡಿದ್ರ ನೀವೇನಾದ್ರು? ಸರ್, ನಾನು ಅಪಘಾತ ಜನದೊಳಗೆ ಬರ್ತಾ ಇದ್ದೆ, ಜನ ಎಲ್ಲರನ್ನು ಇದ್ ಮಾಡ್ಕೊಂಡು. ಇದು ಬಂದದ್ದು ವೆಹಿಕಲ್ ಬಂದದ್ದು ನಾನು ನೋಡಲ್ಲ ಸರ್. ನಾವು ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇದ್ದು, ಅವನು ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ, ಇದು 4 ವೇ ರೋಡ್, ಇದು 4 ವೇ. ಅವನು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾವನೆ ಸರ್. ಪೊಲೀಸ್ನವರು ಎಲ್ಲ ಇದ್ರು ಸರ್. ಪೊಲೀಸ್ನವರು. ಇದು 4 ವೇ ರೋಡ್ ಇದು? 4 ವೇ ನ್ಯಾಷನಲ್ ಹೈವೇ ಸರ್. ನ್ಯಾಷನಲ್ ಹೈವೇ. ಹಂಗಾಗಿ ನಾನು ಜನ ಎಲ್ಲ ಮೆರವಣಿಗೆಲ್ಲ ಬರ್ತಾ ಇದ್ದು ಸರ್. ಅವ್ನು ಯಾವ ಹಂಗಾಯ್ತು ಅಂತ ಗೊತ್ತಿಲ್ಲ ಸರ್. ನಾನು ಮೆರವಣಿಗೆಲ್ಲಿ ಬರ್ಬೇಕಾದ್ರೆ ಜನ ಎಲ್ಲಾನು ಇಲ್ಲಿ ಪಾಸ್ ಬರ್ಬೇಕಾದ್ರೆ ಒಂದ್ ಹುಡುಗ ಹೊರ ಬಂದ. ಇದೇನೋ ಗಲಾಟೆ ಅಂದ. ಇದೇನು ಅಂತ ತಿರುಗಿ ನೋಡೋದ್ರಲ್ಲಿ ಆ ಕಂಟೈನರ್ ವೆಹಿಕಲ್ ನಿಂತಿತ್ತು ಸರ್. ಆಮೇಲೆ ಹೋಗಿ ನೋಡೋದ್ರಲ್ಲಿ ಅವ್ರು ಡಿವೈಡ್ರು, ಕಬ್ಬಿಣದ ಗ್ರಿಲ್ಸ್ ಎಲ್ಲ ಹಾಕ್ಯವ್ರೆ. ಅದನ್ನು ಹೊಡೆದು ಬಂದು ಅಲ್ಲಿಗೆ ಇದ್ ಮಾಡ್ಯಾನೆ ಸರ್, ಹೊಡೆದಿದ್ದಾನೆ. ಇಲ್ಲ, ಡ್ರೈವರ್ನ ನೋಡಿದ್ರ ನೀವೇನಾದ್ರು? ಕುಡ್ದಿದ್ದಾನ, ಹೇಗೆ? ಸರ್, ನೋಡ್ಲಿಲ್ಲ ಸರ್, ನಾನ್ ಡ್ರೈವರ್ ನೋಡ್ಲಿಲ್ಲ. ಅಷ್ಟೊತ್ತಿ ಜನ ಎಲ್ಲ ತುಂಬ್ಕೊಂಡ್ರು. ಪೊಲೀಸ್ನವರೆಲ್ಲ ಇದ್ರಲ್ಲ, ಪೊಲೀಸ್ನವರು ಒಂದು 50-60 ಜನ ಮೇಲಿದ್ರು ಸರ್. ಪೊಲೀಸರು ಇದ್ರು ಸರ್. ಅವ್ನ ಹೆಂಗ್ ಇದ್ ಮಾಡಿದ್ರು ಅಂತಲೂ ಗೊತ್ತಲ್ಲ ಜನದೊಳಗೆ. ಹೌದು. ಈಗ ಸಾವನ್ನಪ್ಪಿರೋರು ಯಾರು ಅಂತ ಏನಾದ್ರು ಗೊತ್ತಿದ್ಯಾ ಯಜಮಾನ್ರೆ? ಸರ್, ಇಂಜಿನಿಯರಿಂಗ್ ಹುಡುಗರು 2 ಕಡೆ 3 ಅಂತಾರೆ. ಲೋಕಲ್ನವರು 1 2 3 ಅಂತಾರೆ. ಎಲ್ಲಾ ಕಲಿತಾ ಇರೋ ಹುಡುಗರೇ? ಇಂಜಿನಿಯರಿಂಗ್ ಹುಡುಗರು 3 ಅಂತ ಸರ್. ಲೋಕಲ್ನವರು 3 ಜನ ಅಂತಾರೆ.
ಹಿಂಗಾಯ್ತು. ಓಕೆ ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದು. ಆಯ್ತು ಸರ್, ಆಯ್ತು ಸರ್. ಇನ್ನು ಎಲ್ಲರೂ ಕಲಿತಾ ಇರುವಂತಹ ಹುಡುಗರು, ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಇದ್ರು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಆ ಒಂದು ಘಟನೆ ಏನು ನಡೀತು ಅದನ್ನು ಘಟನೆ ಆದಮೇಲೆ ನಾವು ನೋಡಿದ್ವಿ. ಯಾಕಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇದೆಲ್ಲವೂ ಕೂಡ ನಡೆದು ಹೋಗಿರುವಂಥದ್ದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾರಿಗೆ ಏನಾಯಿತು ಏನಿಲ್ಲ ಒಂದು ಗೊತ್ತಾಗಲಿಲ್ಲ. ಜಗಳ ಆಯಿತು ಅಂತ ಜನ ಹೇಳ್ತಾ ಇದ್ರು. ತಿರುಗಿ ನೋಡ್ತಾ ಇದ್ದರೆ ಅಲ್ಲಿ ಕ್ಯಾಂಟರ್ ವೆಹಿಕಲ್ ನಿಂತಿತ್ತು. ಆಗ ನಮಗೆ ಗೊತ್ತಾಗಿದ್ದು ಇದು ಅಪಘಾತ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸರಿಸುಮಾರು 5-6 ಜನ ಹುಡುಗರು ಸಾವನ್ನಪ್ಪಿದ್ದಾರೆ. ಚಿಕ್ಕ ವಯಸ್ಸಿನ ಹುಡುಗರು ಎಂಜಿನಿಯರಿಂಗ್ ಮಾಡ್ತಾ ಇದ್ರು, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಗೆ ಬೇಕಾಯ್ತು ಡಿಎಸ್ಪಿ ಗೊತ್ತಾರೆ ಕಿತ್ತಾನ ಗಡಿಲಿ ಡಿಎಸ್ಪಿ ಸತ್ಯಾಗ್ರಹ ಬೇಕಾಯ್ತಾರೆ. ಅದು ಧರ್ಮ. ಈ ರಾಜಕೀಯ ಬೇಡ ನಮ್ಗೆ. ರೈತರು ಅಮ್ಮಕ್ರು ನಾವು ಬಡವರು. ಆ ಡಿಎಸ್ಪಿ ಸತ್ತಲ್ಲ ನಮ್ಮ ಹಾಸನ ಜಿಲ್ಲೆಗೆ ಅವ್ರಿಗೆ ಬೆಲೆ ಕೊಟ್ಟಿದ್ ಮಾಡ್ಬೇಕಂತಾರೆ. ಇದು ಧರ್ಮ ಕರ್ರೆ. ಈ ರೋಡಲ್ಲಿ ಕಮ್ಮಿ ಅಂತಂದ್ರೆ 16 ಹಳ್ಳಿ ಬರುತ್ತೆ. 16 ಹಳ್ಳಿಗೆ ಇಲ್ಲಿ ನಮ್ಗೆ ಇದಿಲ್ಲ, ನಮ್ಗೆ ರೆಸ್ಪೆಕ್ಟ್ ಇಲ್ಲ. ರೋಡ್ ದಾಟಕ್ಕೆ ಬಹಳ ಹಿಂಸೆ ಆಗೈತೆ ನಮ್ಗೆ. ಅದೊಂದು ಅವಕಾಶ ಮಾಡ್ಕೊಡಿ, ಅದೊಂದು ಅವಕಾಶ ಮಾಡ್ಕೊಡಿ. ನಮಗೆ ಬಹಳ ಹಿಂಸೆ ಆಗೈತೆ. ಪ್ರಾಣ ಮೇಲೆ ಭಯ ಹಿಡ್ಕೊಂಡು ರೋಡ್ ದಾಟ್ತೀವಿ ನಾವು. ಪ್ರಾಣ ಮೇಲೆ ಆಸನೆ ಇರಕ್ಕಲ್ಲ ಈ ರೋಡ್ ದಾಟ್ಬೇಕಾದ್ರೆ. ಅದೊಂದು ಅವಕಾಶ. ಇದು ಈಗಾಗಲೇ ಒಂದಿಷ್ಟು ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರೋದು. ಮತ್ತೊಂದು ಒಂದಿಷ್ಟು ದೃಶ್ಯವನ್ನ ತೋರಿಸ್ತಾ ಇದೀವಿ. ಯಾಕಂತಂದ್ರೆ ಇದು ರಾಜ್ಯ ಹೆದ್ದಾರಿ, ಹೊಳೆನರಸೀಪುರ ಮತ್ತೆ ಹಾಸನ ನಡುವೆ ರಾಜ್ಯ ಹೆದ್ದಾರಿ. ಇದೇ ಜಾಗದಲ್ಲಿ ಈಗ ಲೈಟಿಂಗ್ಸ್ ಎಲ್ಲ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಗಣೇಶ ವಿಸರ್ಜನೆಯ ಮಾಡ್ಲಿಕ್ಕೆ ಸಾಕಷ್ಟು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಗಣೇಶನ ವಿಸರ್ಜನೆ ಮಾಡ್ಲಿಕ್ಕೆ ಇದೇ ರಸ್ತೆಯಲ್ಲಿ ತೆಗೆದುಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಅವಘಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ, SP ಇಂದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಮಾಜಿ ಸಚಿವ HD ರೇವಣ್ಣ ಕೂಡ ಈಗಾಗಲೇ ಸ್ಥಳಕ್ಕೆ ಬೀಡು ಬಿಟ್ಟಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಂದ್ರೆ ಇಲ್ಲಿನ ಸ್ಥಳೀಯರು ಏನಿದ್ದಾರೆ, ಸ್ಥಳೀಯರು ಸಾಕಷ್ಟು ಒಂದ್ ರೀತಿ ಆಕ್ರೋಶವನ್ನು ಕೂಡ ಸಾಕಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳು ಸಂಪೂರ್ಣವಾಗಿ ನೋಡ್ಬೋದು. ರೇವಣ್ಣರವರು ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಏನು ಸಾವನ್ನಪ್ಪಿದಂತಹ ಮೃತ ಕುಟುಂಬಗಳಿಗೆ ಸಾಕಷ್ಟು ಅಂದ್ರೆ 10 ರಿಂದ 15 ಲಕ್ಷ ಪರಿಹಾರ ಕೊಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಮಾಡಿರುವಂತದ್ದು. ಜೊತೆಗೆ ಪೊಲೀಸ ಸಿಬ್ಬಂದಿಗಳು ಕೂಡ ಈಗಾಗಲೇ ಇರುವಂತದ್ದು. ಒಟ್ಟಾರೆ ಈ ಭೀಕರ ಘಟನೆಗೆ ಒಂದ್ ರೀತಿ ಇಲ್ಲಿ ಸ್ಥಳೀಯರು, ಮಸ್ಲೆ ಹೊಸಳ್ಳಿಯ ಗ್ರಾಮಸ್ಥರೇನಿದ್ದಾರೆ, ಅವರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.